ಇಡೀ 142 ಪ್ರಾಪರ್ಟಿಗಳ ಲಿಸ್ಟ್ ಅನ್ನ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ರವಾನೆ ಮಾಡಿದೆ ಸರ್. ಯಾಕಂದ್ರೆ 142 ಪ್ರಾಪರ್ಟಿಗಳನ್ನು ಕೂಡ ಮಾರಾಟ ಮಾಡಬಾರ್ದು, ರೀಸೇಲ್ ಮಾಡಬಾರ್ದು ಅಂತ ಈ ಹಿಂದೆ ಜಪ್ತಿ ಮಾಡ್ಕೊಂಡಿತ್ತು, ಈಗ ರೀಸೇಲ್ ಮಾಡಬಾರ್ದು ಅಂತ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರದೇ ಆದಂತ ನಿಯಮಗಳೇನಿರ್ತದೆ ಅದ್ರ ಪ್ರಕಾರ ಅವರು ಮುಂದೆ ಹೊರಿತಾರೆ. ಆದ್ರೆ ಒಂದಂತೂ ಸತ್ಯ, ಈ ಇಡೀ ನೋಟಿಸ್ ರಾಜಕೀಯ ಪ್ರೇರಿತ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಹಗರಣ ಆಗಿದೆ, ಸಾವಿರಾರು ಕೋಟಿ ಬಡವರ ಪಾಲಾಗಬೇಕಾಗಿರ್ತಕ್ಕಂಥ ನಿವೇಶನಗಳ ಹಗಲು ಲೂಟ್ ಏನಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ, ದೊಡ್ಡ ಹಗರಣ ಆಯಿತು. ಬಡವರಿಗೂ ಕೂಡ ಅನ್ಯಾಯ ಆಗಿದೆ. ಇದರ ಪರಿಣಾಮವನ್ನ ಬರೋದ್ರಿಂದಲೇ ಎದುರಿಸಬೇಕಾಗ್ತದೆ. ಥ್ಯಾಂಕ್ ಯು, ಧನ್ಯವಾದ. ಡಿ ಕೆ ಶಿವಕುಮಾರ್ ಅವರು ಏನಾರ ಹೇಳಿ, ಪಾಪ ಅವರು ಕೂಡ ಎಲ್ಲಾ ತನಿಖಾ ಸಂಸ್ಥೆಗಳನ್ನ ಎದುರಿಸಿದ್ದಾರೆ, ನಾವು ಎದುರಿಸಿದ್ದೀವಿ, ಇಲ್ಲ ಅಂತೇನಿಲ್ಲ. ಆದ್ರೂ ಕೂಡ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಇಡಿ ನೋಟಿಸ್ ಕೊಟ್ಟಿದೆ ಅಂತ ಹೇಳಿದ್ರೆ ಅವ್ರಿಗೂ ಸಹಜವಾಗಿ ಗೊತ್ತಿದೆ, ನಿಮಗೂ ಕೂಡ ಒಳಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ರಾಜಕೀಯ ನಡೀತಾ ಇದೆ ಅಂತೇಳಿ. ಆಗ ಸಹಜವಾಗಿ ಅವ್ರಿಗೂ ಕೂಡ ಸಂತೋಷ ಆದ್ರೂ ಅದ್ರ ಬಗ್ಗೆ ಆಶ್ಚರ್ಯ ಪಡ್ತಕ್ಕಂಥದ್ದೇನಿಲ್ಲ.